ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಇವತ್ತಿನ ದಿನ ನೀವು ಸ್ವಾಭಿಮಾನಿ ಸೈನ್ಯದಿಂದ ಸ್ವಾಭಿಮಾನಿ ಬಣದಿಂದ ಒಂದು ಹೋರಾಟ ಮಾಡ್ತಾ ಇದೆ ಸರ್. ಯಾಕೆ ಸರ್, ಏನಾಗಿತ್ತು ಸಮಸ್ಯೆ? ರೈತರಿಗೆ ಅನ್ಯಾಯ ಆಗತ್ತೆ ಸರ್. ರಸಗೊಬ್ಬರ ಮತ್ತು ಬೀಜಗಳನ್ನು ಪ್ರತಿಯೊಂದು ಊರಿನಲ್ಲಿ ಹಳ್ಳಿಯಲ್ಲಿ ಏನು ಮಾಡಕತ್ತ ಸ್ಟಾಕ್ ಮಾಡ್ಕೊಳಕತ್ತಾರ. ರೈತರಿಗೆ ಕೊಡ್ಲಾಕತ್ತಿಲ್ಲ ಅದನ್ನು. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಬಂದು ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಏನಪ್ಪ ಅಂದ್ರೆ ಎಲ್ಲರಿಗೆ ಈ ಜೂನ್ 7ರಿಂದ ಮಳೆ ಚಾಲು ಆಗುತ್ತೆ. ಮಳೆ ಚಾಲು ಆಗೋಕ್ಕಿಂತ ಮುಂಚಿತವಾಗಿ ರಸಗೊಬ್ಬರ ಬೀಜವನ್ನು ಸರಿಯಾಗಿ ವಿತರಣೆ ಮಾಡಿದ್ರೆ ರೈತರು ಖುಷಿಯಿಂದ ಇರ್ತಾರೆ. ರೈತರು ಖುಷಿಯಿಂದ ಇದ್ರೆ ರೈತರೇ ನಾಡಿನ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರಿಗೆ ಯಾರೂ ಏನೂ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ರೈತರಿಗೆ ನಾವು ರಸಗೊಬ್ಬರ ಬೀಜ ಕೊಟ್ಟೇವಂದ್ರೆ ರೈತರು ಕೂಡ ಖುಷಿಯಾಗಿರ್ತಾರೆ. ಮಳೆ ಬೆಳೆ ಬರ್ತಾವೆ, ನಮ್ಮೆಲ್ಲರಿಗೂ ಒಂದು ಅನ್ನ ಬರುವಂಥ ಒಂದು ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ರೈತರಿಗೋಸ್ಕರ ನಾವು ಬಂದು ಇಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಕಳಿಸ್ತಾ ಇದ್ದೀವಿ. ನಾನು ಲಿಂಗರಾಜ್ ಬಿದರ್ಕೊಂಡಿ, ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡಿದ ಜಿಲ್ಲಾಧ್ಯಕ್ಷ. ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ರಸಗೊಬ್ಬರ, ರೈತರಿಗೆ ರಸಗೊಬ್ಬರ, ರೈತರಿಗೆ ಬೀಜಗಳು, ರೈತರಿಗೆ ಬೀಜಗಳು ಬೇಕೇ ಬೇಕು. ಮಂತ್ರಿ ಏನ್ ಮಾಡ್ತೀರಪ್ಪ ನೀವು? ಇಲ್ಲಿವರೆಗೆ ಮಂತ್ರಿ ಆಗಿಲ್ಲ, ಒಂದಲ್ಲ 2 ಬಾರಿ 8 ವರ್ಷ